ಒಂದು ಸೆಕೆಂಡ್. ಇನ್ನೊಂದು ನಮ್ಮ ಕಾರವಾರ ಉತ್ತರ ಕಾಲು ನೋವು ಬಂದ್ಬಿಟ್ಟು ಅದಕ್ಕೋಸ್ಕರ ಕೂಗ್ತಿದ್ದಾರೆ. ಸುಕ್ರಿ ಬೊಮ್ಮೇಗೌಡ ಇವರು ಜಾನಪದ ಗಾಯಕಿ, ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವ್ರು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದವರು. ಇವರನ್ನ ಸುಕ್ರಿ ಬೊಮ್ಮೇಗೌಡ ಅವರನ್ನ ಜಾನಪದ ಕೋಗಿಲೆ ಅಂತ ಕರೀತಾ ಇದ್ರು. ಜಾನಪದ ಕೋಗಿಲೆ ಅಂತ ಹೇಳಿ. ಇವರಿಗೆ ಓದು ಬರಹ ಇರಲಿಲ್ಲ. ಆದರೆ ಸುಕ್ರಿ ಬೊಮ್ಮೇಗೌಡವರು ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನು ಕಲಿತರು. ಜಾನಪದ ಹಾಡು, ಹಾಲಕ್ಕಿ ಒಕ್ಕಲಿಗ, ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದರು. ಅದಕ್ಕಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಆಮೇಲೆ ಇವರ ಪ್ರತಿಭೆ ಬರೀ ಹಾಡಿಗಷ್ಟೇ ಸೀಮಿತ ಇರಲಿಲ್ಲ. ಪರಂಪರಾಗತ ನಾಟಿ ಔಷಧಿಯನ್ನು ಕೂಡ ಕೊಡ್ತಿದ್ರು. ಆಮೇಲೆ ಈ ಪಶುಗಳ ಸೂಲಗಿತ್ತಿ ಕೆಲಸನೂ ಕೂಡ ಮಾಡ್ತಿದ್ರು. ಸೊ ಅಂತ ಒಬ್ಬ ಜಾನಪದ ಕ್ಷೇತ್ರದ ಆ ಸಂಪತ್ತು ಅವರಲ್ಲಿತ್ತು, ಹಾಡುಗಾರಿಕೆ ಇತ್ತು. ಅಂತ ಒಬ್ಬ ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.